ವಿರಾಮದ ನಂತರ ಯುವ ಘರ್ಜನೆ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಿಎಸ್ಎಸ್ ಕಾರ್ಪ್ ಅರ್ಪಿಸ್ತಾ ಇರುವಂತಹ ಸೇವ್ ಟೈಗರ್ ಅಭಿಯಾನವನ್ನ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಜಂಟಿಯಾಗಿ ಆಯೋಜಿಸ್ತಾ ಇರುವಂತದ್ದು 50 ದಿನಗಳನ್ನ ಪೂರೈಸಿದ ಅಭಿಯಾನ ಇನ್ನಷ್ಟು ಯಶಸ್ವಿಪೂರ್ಣವಾಗಿ ಸಾಗ್ತಲೇ ಇದೆ. ಹಾಗಾಗಿ ಹೆಚ್ಚೆಚ್ಚು ಸಂವಾದಗಳನ್ನ ನಡೆಸಬೇಕು ಅಂತ ಅನ್ನೋದು ಈ ಅಭಿಯಾನದ ಮೂಲ ಉದ್ದೇಶ ಕೂಡ. ಇವತ್ತು ಈ ವೇದಿಕೆಯಲ್ಲಿ ಆಗ್ತಾ ಇರುವಂತದ್ದು ಅದೇ, ಯುವ ಮನಸ್ಸುಗಳೊಂದಿಗೆ ಸಂವಾದವನ್ನು ನಡೆಸುವಂತಹ ಕಾರ್ಯ. ರಾಯಭಾರಿ ಪ್ರಕಾಶ್ ರಾಯ್ ಜೊತೆಗೆ ಅರಣ್ಯ ಸಚಿವರಾದಂತಹ ರಾಮನಾಥ ರಾಯ್ ಅವರಿಂದ ಬಹುಶಃ ಪ್ರಶ್ನೆಗಳು ಮೇಲೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅಂತ ರೆಡಿಯಾಗಿ ಸಿದ್ಧವಾಗಿ ನಿಂತಿದ್ದಾರೆ ಎಲ್ಲ ಯುವ ಮನಸ್ಸುಗಳು. ತಾವು ಎಲ್ಲಿಂದ ಬಂದಿರುವಂತ ಪ್ರಶ್ನೆ ಕೇಳ್ಬೋದು. ನಾವು ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಗ್ರಾಮ, ಕಾಡಂಚಿನ ಗ್ರಾಮ. ಅರಣ್ಯ ಸಿಬ್ಬಂದಿ ಇಲಾಖೆಯವರು ಖಾಲಿ ಇರೋ ಹುದ್ದೆಗಳಿಗೆ ಯಾವಾಗಲೂ ಹೊಸ ಹುದ್ದೆಗಳನ್ನ ಭರ್ತಿ ಮಾಡಿ ಹೆಚ್ಚು ಸಿಬ್ಬಂದಿಗಳನ್ನ ಇದು ಮಾಡಬೇಕು ಮಿಸ್. ಅದರಿಂದ ಅರಣ್ಯಕ್ಕೆ ಪ್ರೊಟೆಕ್ಷನ್ ಕೊಟ್ಟಂಗೈತೆ ಮಿಸ್. ಎಸ್, ಐ ಥಿಂಕ್ ಸಚಿವರು ಉತ್ತರಿಸಬಹುದು ಅನ್ಸುತ್ತೆ. ಸಿಬ್ಬಂದಿಗಳ ಕೊರತೆ ಇದೆ ಅಂತ ಪ್ರಮುಖವಾದ ನೀಗಿಸಲಿಕ್ಕೆ ನಾವು ಈ ವರ್ಷ ಒಂದು 2,500ಕ್ಕಿಂತಲೂ ಹೆಚ್ಚು ಸಿಬ್ಬಂದಿಗಳ ನೇಮಕ ಮಾಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಸುರೇಖಾ ಅಂತ. ಹುಲಿಗಳು ಅಥವಾ ಯಾವುದೇ ಪ್ರಾಣಿಗಳು ಮನುಷ್ಯರಿಗೆ ತೊಂದರೆ ಕೊಟ್ಟಾಗ ಜನರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಸ್ತಾಂತರ ಮಾಡ್ತಾರೆ. ಎಕ್ಸಾಂಪಲ್ ಸ್ಥಳಾಂತರ ಮಾಡ್ತಾರೆ. ಸೊ ಎಕ್ಸಾಂಪಲ್ ಉಸ್ತಾದ್ನೆ. ಸೊ ಈ ಥರ ಮಾಡಿದಾಗ ಯಾವ ರೀತಿ ಯಶಸ್ವಿ ಆಗುತ್ತೆ ಆ ಕ್ರಮ, ಮತ್ತು ಯಾವ ಕ್ರಮಗಳಿಂದ ನಾವು ಉಸ್ತಾದ್ನ ವಾಪಸ್ ಅದೇ ಪ್ರದೇಶಕ್ಕೆ ಕರ್ಕೊಂಡು ಬರ್ಬೇಕಂತ. ಮನುಷ್ಯನನ್ನು ಅಟ್ಯಾಕ್ ಮಾಡಿದ ಮೇಲೆ ಸ್ವಲ್ಪ ಭಯದ ವಾತಾವರಣ ಆ ಪ್ರದೇಶದಲ್ಲಿ ಇರ್ತಾರೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಜನರ ಆತಂಕವನ್ನು ದೂರ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಒಂದು ಹಿಡಿದು ಇನ್ನೊಂದು ಸ್ಥಳಕ್ಕೆ ಹುಲಿಗಳೇ ಇರ್ತಕ್ಕಂಥ ಪ್ರದೇಶಕ್ಕೆ ಸ್ಥಳಾಂತರ ಮಾಡ್ತೀವಿ. ಅದರಿಂದ ಅಲ್ಲಿ ಒಮ್ಮೆ ಜನರಲ್ಲಿ ಇದು ಕಡಿಮೆ ಆಗುತ್ತೆ ಮತ್ತು ಭಯ ಕಡಿಮೆ ಆಗುತ್ತೆ. ಮತ್ತು ಅಲ್ಲಿ ಆ ಪ್ರಾಣಿಗಳ ಜೊತೆ ಕಾಲರ್ ಹಾಕಿ ಅದನ್ನು ನಾವು ಬಿಡ್ತೀವಿ. ಆ ಪ್ರಾಣಿಗಳ ಮೂವ್ಮೆಂಟ್ಸ್ ಎಲ್ಲವೂ ಕೂಡ ನಮಗೆ ಪರಿಚಯ ಆಗುತ್ತೆ. ಕಾಲರ್ ಹಾಕಿ ಹುಲಿಗಳನ್ನ ಬಿಡ್ತಕ್ಕಂಥ ಸಮಸ್ಯೆ ಆಗಬಾರ್ದು ಅಂತೇಳಿ ಅಲ್ಲಿ ತಿಳ್ಕೊಳ್ಲಿಕ್ಕೆ ಆಗುತ್ತೆ. ಅದಕ್ಕಾಗಿ ಅದಕ್ಕೂ ಅಂತ ಲೈಫ್ ಇರುತ್ತಲ್ವಾ, ಬೇರೆ ಸ್ಥಳಾಂತರ ಮಾಡಿದ್ರೆ ಅದು ಅದ್ರ ಫ್ಯಾಮಿಲಿ ಅದೆಲ್ಲ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಪಾಪ ಅಲ್ಲ, ಬ್ರದರ್ ಸಿಸ್ಟರ್ನೆಲ್ಲ ಬಿಟ್ಟು ಹೋಗ್ಬೇಕು, ಸ್ಕೂಲ್ ಬಿಟ್ಟು ಹೋಗ್ಬೇಕು, ಕುಟುಂಬ ಬಿಟ್ಟು ಹೋಗ್ಬೇಕು, ಅಲ್ಲಿ ಏನೆಲ್ಲ ರೆಸ್ಟೋರೆಂಟ್ ಬಾರು ಎಲ್ಲ ಬಿಟ್ಟು ಹೋಗ್ಬೇಕು. ಆತರ ಏನ್ ಸಮಸ್ಯೆಗಳಿರಲ್ಲ. ಇನ್ನೊಂದು ಊಟ ಇರೋ ಕೂಡ ನಾವು ಊರಿಗೆ ಹೋಗ್ತೀವಿ ಕೆಲವು ಉದ್ಯೋಗಕ್ಕಾಗಿ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾವು ಬೇರೆ ಸ್ನೇಹಿತರನ್ನ ನಾವು ಗಳಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ಒಂದು ಕಡೆ ಹೋದಾಗ ಇನ್ನೊಂದು ಅಲ್ಲಿ ಕೂಡ ಅದರದೇ ಪೈಕಿ ಇರ್ತದೆ. ಒಂದು ಆ ಸ್ಥಳಗಳಲ್ಲೇ ನಾವು ತುಂಬ ಬಂದಾಗ ಅದನ್ನು ಒಳಗೆ ಕಳಿಸೋ ಪ್ರಯತ್ನ ಮಾಡಬೇಕು. ಹಾಗೆ ಕೇವಲ ಸ್ಥಳಾಂತರ ಯಾವತ್ತೂ ಸೊಲ್ಯೂಷನ್ ಆಗಲ್ಲ. ಇವಾಗ ಜನರನ್ನು ಸುಮ್ಮನೆ ಸ್ಥಳಾಂತರ ಮಾಡೋದ್ರಲ್ಲಿ ಅರ್ಥ ಆಗಲ್ಲ. ಆಗತ್ತೆ, ಒಂದಷ್ಟು ಇಶ್ಯೂಸ್ ಇರುತ್ತೆ, ಬಟ್ ಹಾಗಂತ ಸಾಯಿಸೋ ಎಲ್ಲವನ್ನ ನಾವು ಅಲ್ಲೂ ಇರೋಕ್ಕಾಗಲ್ಲ. ಸೊ ಯು ವಿಲ್ ಹ್ಯಾವ್ ಟು ಜಸ್ಟ್ ಶೋ ಇಟ್ ಆನ್ ಅದರ್ ಸ್ಪೇಸ್ ಅಂಡ್ ಇಟ್ ವಿಲ್ ಸರ್ವೈವ್. ಹಲೋ ಪ್ರಕಾಶ್ ಸರ್. ಹಲೋ ಸರ್, ನಮಸ್ತೆ. ನನ್ನ ಪ್ರಶ್ನೆ ಏನಂತಂದರೆ, ವಿಲ್ ಕ್ಲೋನಿಂಗ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟೈಗರ್ಸ್ ಆ್ಯಂಡ್ ಅದು ರೀಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತಾ ಅಂತ ಕ್ಲೋನಿಂಗಿಂದ? ನೀವು ಯಾಕೆ ಮನುಷ್ಯನ ಹಸ್ತಕ್ಷೇಪ ಕಾಡಿನಲ್ಲಿರಬಾರ್ದು. ಈ ಅಭಿಯಾನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಒಂದು ಹೇಳಿದೆ, ಪ್ರಕೃತಿಯನ್ನು ಕಾಪಾಡ್ತೀನಿ ಅನ್ನೋ ಅಹಂಕಾರ ನಮಗೆ ಬೇಡ. ನಮ್ಮನ್ನು ನಾವು ಕಾಪಾಡೋಕ್ಕೆ ಪ್ರಕೃತಿನ ಕಾಪಾಡಬೇಕಷ್ಟೇ. ನಮಗೆ ಬೇಕಾಗಿ ನಮ್ಮ ಬುದ್ಧಿವಂತಿಕೆಗಳು ಬೇಡ. ಇಟ್ ವಿಲ್ ಗಿವ್ ಇಟ್ ಸ್ಪೇಸ್, ನ್ಯಾಚುರಲಿ ಇಟ್ ವಿಲ್ ಗ್ರೋ. ಎಸ್, ಬಹುಶಃ ಸಹಜವಾಗಿ ಸಹಜ ಪ್ರಕ್ರಿಯೆಯಲ್ಲಿ ನಡಿಬೇಕು. ಯಾವತ್ತು ನಿಸರ್ಗಕ್ಕೆ ವಿರುದ್ಧವಾಗಿ ನಾವು ನಡೆದುಕೊಳ್ಬಾರ್ದು. ಈಗ ಮನುಷ್ಯನ ಓಡಾಟಕ್ಕೆ ಭೂಭಾಗ 70-75% ಪ್ರಮಾಣದಲ್ಲಿ ಭೂಭಾಗ ನಮಗಿದೆ. ಪ್ರಾಣಿಗಳಿಗೆ ಕೊಟ್ಟಿರ್ತಕ್ಕಂಥ 20-25 ಭಾಗ. ಅದಕ್ಕೆ ನಮ್ಮ ಪ್ರವೇಶ ಯಾಕೆ? ಅದು ಪ್ರಾಣಿಗಾಗಿ ಬಿಡುವ, ಅದರದಾಗ ಸಂಘರ್ಷಗಳು ಕಡಿಮೆ ಆಗುತ್ತೆ. ಅದನ್ನಾದ್ರೂ ಬಿಡೋಣ. ಹೌದು, ಅಷ್ಟಾದ್ರೂ ಬಿಡೋಣ. ನಮ್ಗೆ 75 ಭಾಗ 80 ಭಾಗ ನಾವು ಇಟ್ಕೊಂಡಿದ್ದೇವೆ. ಅದಕ್ಕೂ ಸ್ವಲ್ಪ ಭಾಗವನ್ನು ಬಿಡುವ, ಅದು ಸ್ವಚ್ಛಾಚಾರವಾಗಿ ತಿರುಗಲಿ. ಅದಕ್ಕೆ ಅಂತ ಮನಸ್ಸು ನಮಗೆ ಇದ್ರೆ ಸಮಸ್ಯೆ ಸಂಘರ್ಷಗಳು ಯಾವುದು ಇರೋದಿಲ್ಲ. ದುರಾಸೆ ಆಲ್ರೆಡಿ ಇದೆ, ಅತಿ ದುರಾಸೆ ಬೇಡ ಅನ್ನುವಂಥದ್ದು. ಎಸ್, ಮುಂದಿನ ಪ್ರಶ್ನೆ ಅಲ್ವಾ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ, DVG PU ಕಾಲೇಜ್ ಗುಂಡ್ಲುಪೇಟೆಯಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ, ಗಣಿಗಾರಿಕೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡೋದಕ್ಕೆ ಅರಣ್ಯನ ನಾಶ ಮಾಡ್ತಾರೆ, ಅದಕ್ಕೆ ಗೌರ್ಮೆಂಟು ಲೈಸೆನ್ಸ್ ಕೊಡುತ್ತೆ, ಇದ್ರ ಬಗ್ಗೆ? ಗಣಿಗಾರಿಕೆ ಮಾಡಬೇಕಾದ್ರೂ ಕೂಡ ಬಹಳ ಸುಲಭದಲ್ಲಿ ಕಾಡಿನ ಒಳಗಡೆ ಮಾಡಲಿಕ್ಕೆ ಅನುಮತಿ ಕೊಡಬೇಕಾದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಒಪ್ಪಿಗೆಯನ್ನು ಮಾಡಿದ ಮೇಲೆ ಆಗುತ್ತೆ. ಅದಕ್ಕೆ
ಸುಮಾರು ಪ್ರೊಸೆಸ್ಗಳಿದೆ. ಹೀಗೆ ತೊಂದರೆ ಆಗುತ್ತೆ ಅಂತ ಹೇಳುವಾಗ ಅದಕ್ಕೆ ಅವಕಾಶಗಳು ಕೂಡ ಇರುವುದಿಲ್ಲ. ಎಸ್, ಹಾಗೆಯೇ ಪ್ರಕಾಶ್, ನೀವು ಸಾಕಷ್ಟು ಗ್ರಾಮೀಣ ಭಾಗಗಳಲ್ಲಿ ಹೋಗಿ ಅಲ್ಲಿ ಸಂವಾದಗಳನ್ನೆಲ್ಲ ನಡೆಸಿದ್ರಿ, ಅವರ ಸಮಸ್ಯೆಗಳನ್ನ ಆಲಿಸಿದ್ರಿ. ತಾವು ಕಂಡಂತೆ ಪ್ರಮುಖವಾಗಿ ಏನು ಸಮಸ್ಯೆ ಕಾಡ್ತದೆ ಅಲ್ಲಿನ ಪ್ರದೇಶದ ಜನರಿಗೆ ಎನ್ನುವಂಥದ್ದು? ಅವರಿಗೆ ಬೇಸಿಕಲಿ ಒಂದು ಅದರ ಬಗ್ಗೆ, ಕಾಡಿನ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಒಂದು ನಂಬಿಕೆಯನ್ನು ನಾವೆಲ್ಲ ಸೇರಿಕೊಡ್ಬೇಕಾಗಿದೆ. ನಮ್ಮ ಸರ್ಕಾರವಾಗಲಿ ನಾವಾಗಲಿ, ನಾವು ಆ ಕಾಡಿನ ಅಂಚಿನಲ್ಲಿಲ್ಲ, ಅವರ ಸಮಸ್ಯೆಗಳನ್ನ ಕೇಳೋ ಕಿವಿಗಳು ನಮಗಿದೆ ಅಂತಾಗಬೇಕು. ಅವರು ಅಲ್ಲಿಂದ ಹೊರಗೆ ಬರಬೇಕು ಅಂತ ನೆನೆಸ್ಬೇಕು. ಅವ್ರು ಹೇಳಿದಾಗ ಆ ಫುಟ್ ಸೋಲ್ಜರ್ಸ್ ಆಗಲಿ, ಒಬ್ಬ ಅಲ್ಲೇ ಒಳಗಡೆ ಮನುಷ್ಯನ ಕೇಳಿದ್ರೆ ಹುಲಿ ಯಾಕೆ ಸರ್ ನಮ್ಮನ್ನು ಕೊಳ್ಳುತ್ತೆ, ಆ ಕಡೆ ಬಂದು ನಾವು ಈ ಕಡೆ ಹೋದ್ರೆ ಆಯಿತು, ಆನೆ ಬರುತ್ತೆ ಗೊತ್ತಾಗ ನಮ್ಗೆ ಆನೆ ಹೆಂಗೆ ಬರುತ್ತೆ ಅಂತ, ಅದನ್ನು ಡಿಸ್ಟರ್ಬ್ ಮಾಡಿ ನಾವು ಈ ಕಡೆ ಅದ್ರ ಪಾಡ್ಗದು ಹೋಗುತ್ತೆ ಸರ್. ಇಲ್ಲಿ ಕುಂತಿರ್ತೀವಿ, ಆ ಹುಲಿ ಹೋಗ್ತಿರುತ್ತೆ ಸರ್, ನೋಡುತ್ತೆ ಮನುಷ್ಯನ, ನಾವು ನಿಂತ್ಕೊಳ್ತೀವಿ, ಅದ್ರ ಪಾಡ್ಗೆ ಅದು ಹೋಗ್ಬಿಡುತ್ತೆ ಸರ್ ಅಂತ. ದೇ ನೋ ಇಟ್ ವೆರಿ ಕ್ಲಿಯರ್ಲಿ. ಬಟ್ ಅವರಿಗೆ ಅಂಚಿನಲ್ಲಿ ಬದುಕೋಕ್ಕಾಗ್ತಿಲ್ಲ. ಅಲ್ಲದು ವ್ಯವಸಾಯ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಭಾಳಷ್ಟು ಜನ ಹೋಗಿ ರೆಸಾರ್ಟ್ಗಳು ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು, ಶ್ರೀಮಂತರು ಸ್ಥಳಗಳನ್ನು ತೊಗೊಳ್ಬೋದು. ಅದರಿಂದ ಆ ಊರಿನ ಜನಕ್ಕೇನೂ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಕಡೆ ಸರ್, ಯಾರೋ ಅಲ್ಲಿಂದ ಬರ್ತಾರೆ, ಪಟ್ಟಣದಿಂದ ಬರ್ತಾರೆ, ಹುಲಿ ನೋಡೋಕೆ ಬರ್ತಾರೆ, ಅಲ್ಲೊಂದು 20,000 ರೂಪಾಯಿ ಕೊಟ್ಟು ರೂಮ್ ಮಾಡ್ಕೊಂಡು ಹೋಗ್ತಾರೆ. ನಮ್ಗೇನು ಬಂತು, ಹುಲಿ ಬಂದು ನಮ್ಗೆ ತೊಂದರೆ ಮಾಡಿದ್ರೆ ನಮಗೇನು ಮಾಡ್ತೀರಿ ಅಂತ. ಇವಿಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅವರ ಜೊತೆ ನಾವಿದ್ದೇವೆ ಅನ್ನೋ ಒಂದು ನಂಬಿಕೆಯನ್ನು ಕೊಡಬೇಕು. ಅವರ ಸಮಸ್ಯೆಗಳೇನು, ನಮ್ಮ ಕಷ್ಟಗಳನ್ನ ಹೇಳ್ತೀರಿ. ನಮಗೆ ರೈತರ ಫಾರ್ಮಿಂಗ್ ಮಾಡೋಕ್ಕೆ ಕಷ್ಟ ಆಗ್ತದೆ, ನಮ್ಗೆ ಏನಾದ್ರು ಸೇಫ್ಟಿ ಮೆಷರ್ಸ್ ಕೊಡ್ತೀರಾ, ಬನ್ನಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಅಲ್ಲಿ ಮಕ್ಕಳಿಗೆ ಎಜುಕೇಟ್ ಮಾಡಬೇಕು, ಅಲ್ಲಿ ಯುವಕರನ್ನ ನಾವು ತೊಡಗಿಸ್ಕೊಳ್ಬೇಕು. ಅವ್ರನ್ನ ಸ್ಥಳಾಂತರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರನ್ನ ವಿ ಹ್ಯಾವ್ ಟು ಎನೇಬಲ್ ದೆಮ್ ಟು ಸ್ಟ್ರಾಂಗ್. ಆ್ಯಂಡ್ ಅವರಿಗೆ ನಾವೆಲ್ಲರೂ ಇದ್ದೇವೆ, ನಿಮ್ಮ ಸಮಸ್ಯೆ ನಮ್ಮ, ಯಾಕಂದರೆ ಪಟ್ಟಣದಲ್ಲಿರೋ ನಮಗೆ ನೀರು ಬರೋದಕ್ಕೆ ಅವರೇ ಕಾರಣ, ಎಷ್ಟಷ್ಟು ಸಂಪನ್ಮೂಲಗಳು ನಮಗೆ ಬರಲಿಕ್ಕೆ ಅವರೇ ಕಾರಣ. ನಾವು ಅದನ್ನು ಮಾತ್ರ ಒಂದು ಸೈಡಿಂದ ಕನ್ಸ್ಯೂಮ್ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ದೇವೆ. ಇವತ್ತಿನ ಮಳೆ ಇರ್ಬೋದು, ನೀರಿರ್ಬೋದು, ಬಟ್ ನಾವು ಒಳಗಡೆ ಸೇರಿಸಿ ಮಾಡಬೇಕು. ಅದಕ್ಕೆ ನನಗೆ ಅಲ್ಲಿನ ಜನರಿಗೆ ಅವರ ಸಮಸ್ಯೆಗಳು ಗೊತ್ತು, ಅದರಿಂದ ಹೊರಗಡೆ ಬರುವ ದಾರಿ ಬೇಕಾಗಿದೆ. ನನಗೆ ಈ ಥರದ ಯಂಗರ್ ಜನ್ರೇಷನಿಂದ ನಮ್ಮೆಲ್ಲರಿಗೆ ಫಸ್ಟು ಅದು ಅರ್ಥ ಆಗಬೇಕಾಗಿದೆ. ನಿಜ. ಬಹುಶಃ ಅಂದರೆ ಆ ಕಾಡಂಚಿನ ಜನರ ಸಮಸ್ಯೆಗಳೇನು ಅದನ್ನು ಆಲಿಸುವಂತಹ ಕಿವಿ ನಾವಾಗಬೇಕು, ಜೊತೆಗೆ ಅವರಿಗೆ ಅಭಯವನ್ನು ನೀಡುವಂತಹ ಮನಸ್ಸು ನಾವು ಮಾಡಬೇಕಾಗಿದೆ. ಅಂತಹದೇ ಒಂದು ಪ್ರಯತ್ನ ಈ ಅಭಿಯಾನದ ಮೂಲಕ ಆಗ್ತಾ ಇರುವಂಥದ್ದು. ಇನ್ನಷ್ಟು ಯುವ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.